ಆತ್ಮೀಯ ಮಿತ್ರರೇ, ನಿಮಗೆಲ್ಲರಿಗೂ ನಮಸ್ಕಾರ. ನಾವು ವಿಡಿಯೋ ಕ್ವಾಲಿಟಿ ಮತ್ತು ಆಡಿಯೋ ಕ್ವಾಲಿಟಿ ಡೌನ್ ಆಗಿತ್ತು, ದಯಮಾಡಿ ಕ್ಷಮಿಸಿ. ಓಡಾಟದ ನಡುವೆ ಎಲ್ಲೆಲ್ಲೋ ಸಿಗ್ನಲ್ ಎಷ್ಟು ಸಿಗುತ್ತೋ ಗೊತ್ತಿಲ್ಲ, ಯಾವ ಏರಿಯಾದಲ್ಲಿ ಇರ್ತೀವೋ ಗೊತ್ತಿಲ್ಲ. ಹೀಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ದಯವಿಟ್ಟು ಸ್ವೀಕಾರ ಮಾಡಿ. ನಾನು ಕಳೆದ ಬಾರಿ ನಿಮ್ಮ ಹತ್ರ ಮಾತನಾಡ್ತಾ ಇರಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಮತ್ತು ತಿಲಕರ ಭೇಟಿಯ ಕುರಿತಂತೆ ಮಾತನಾಡ್ತಿದ್ದೆ. ಸ್ವಾಮಿ ವಿವೇಕಾನಂದರು ತಿಲಕರನ್ನ ಭೇಟಿ ಮಾಡಿದ್ದಷ್ಟೇ ಅಲ್ಲದೆ ಅವ್ರ ಮನೆಯೊಳಗೆ ಉಳ್ಕೊಂಡಿದ್ರಲ್ಲ, ಆಗ ಹೊರಗಡೆ ನಮಗೆ ಕಾಣಿಸ್ಕೊಳ್ಳೋದೇನು ಅಂತಂದ್ರೆ ಅನೇಕ ವೇದಾಂತದ ಕುರಿತಂತೆ ಚರ್ಚೆಯನ್ನು ಸ್ವಾಮೀಜಿ ಮಾಡಿರ್ಬೋದು ಅಂತ. ವೇದಾಂತದ ಕುರಿತಂತ ಚರ್ಚೆ ಅಂತ ನಮ್ಗೆ ಅನ್ನಿಸ್ದಾಗ್ಲೆಲ್ಲ ಏನಾಗುತ್ತೆ ಅಂತಂದ್ರೆ ಸ್ವಾಮೀಜಿ ಸ್ಪಿರಿಚುವಲ್ ವಿಚಾರಗಳ ಮೇಲೆ ಮಾತ್ರ ಮುಟ್ತಾ ಇದ್ದಿದ್ದಿರ್ಬೋದು ಅನ್ನೋ ಅಂತ. ಆದ್ರೆ ವಾಸ್ತವವಾಗಿ ಸ್ವಾಮಿ ವಿವೇಕಾನಂದರು ಸ್ಪಿರಿಚುವಲ್ ಅಷ್ಟೇ ಅಲ್ಲದೆ ರಾಷ್ಟ್ರೀಯ ವಿಚಾರಧಾರೆಗಳಿಗೆ ಸಂಬಂಧಪಟ್ಟಂತ ಅನೇಕ ಸಂಗತಿಗಳನ್ನು ಕೂಡ ಚರ್ಚೆಗೆ ತಂದಿದ್ರು ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಒಂದು ಮಾತು ನನಗೆ ಪದೇ ಪದೇ ನೆನಪಾಗುವಂಥದ್ದು, ಸ್ವಾಮೀಜಿ ಅದನ್ನ ಹೇಳ್ತಾರೆ, ಅದು ಸ್ವಾಮೀಜಿ ತಿಲಕರೊಂದಿಗೆ ಹೇಳಿದ್ರು ಅಂತ ಕೆಲವೊಂದ್ಸಲ ಬೇರೆ ಬೇರೆ ವಿಚಾರಗಳ ಚರ್ಚೆ ಬಂದಾಗ ಮಾತನಾಡಿದ್ರು ಅಂತೆಲ್ಲವೂ ಉಲ್ಲೇಖ ಆಗತ್ತೆ. ಆದರೂ ಕೂಡ ಸ್ವಾಮಿ ವಿವೇಕಾನಂದರು ಒಂದು ಪ್ರಶ್ನೆ ಕೇಳೋದಿದೆಯಲ್ಲ, ಅದೇನು ಅಂತಂದ್ರೆ ಸ್ವಾಮಿ ವಿವೇಕಾನಂದರಿಗೆ ತಿಲಕರು ಕೇಳ್ತಾರೆ, ನೀವು ಇಷ್ಟು ದೊಡ್ಡ ಸನ್ಯಾಸಿ, ಇಷ್ಟು ಪ್ರಖರವಾದ ಸನ್ಯಾಸಿ, ನೀವು ಯಾಕೆ ತಪಸ್ಸು ಮಾಡಿ ಈ ತರ ಮಾಡಿಕೊಂಡು ಒಂದು ಸಮರ್ಥವಾದ ಶಕ್ತಿಯನ್ನ ಭಾರತಕ್ಕೆ ಕೊಟ್ಟು ಸ್ವಾತಂತ್ರ್ಯ ಕೊಡಿಸಬಾರದು ಅಂತ. ಹಂಗೆ ಕೇಳಿದ ತಕ್ಷಣ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಐ ಕ್ಯಾನ್ ಗೆಟ್ ಯು ಫ್ರೀಡಮ್ ವಿತ್ ಇನ್ 24 hours. ನಾನು ಬೇಕಿದ್ರೆ 24 ಗಂಟೆಗಳಲ್ಲಿ ಸ್ವಾತಂತ್ರ್ಯ ಕೊಡಿಸಬಲ್ಲೆ. ಅಫ್ಕೋರ್ಸ್ ಯಾವ ವ್ಯಕ್ತಿಗೆ ತಾನೊಬ್ಬ ವ್ಯಕ್ತಿಯನ್ನ ಮುಟ್ಟಿ ಸ್ಪಿರಿಚುವಲ್ ಪವರ್ನ ಟ್ರಾನ್ಸ್ಫರ್ ಮಾಡುವಂತ ತಾಕತ್ತು ಬಂದಿದೆಯೋ ಆತ ಹೇಳ್ಬೋದಾಗಿರುವಂತ ಮಾತದು, 24 ಗಂಟೆಗಳಲ್ಲಿ ಸ್ವಾತಂತ್ರ್ಯ ಕೊಡಿಸಬಲ್ಲ. ಬಟ್ ವೇರ್ ಆರ್ ದ ಮೆನ್? ಮನುಷ್ಯರಲ್ಲಿದ್ದಾರೆ. ಸ್ವಾತಂತ್ರ್ಯ ಅನ್ನೋದು ಜವಾಬ್ದಾರಿಯನ್ನು ಹೊರಬಲ್ಲಂತ ಹೆಗಲುಗಳನ್ನ ಸೃಷ್ಟಿ ಮಾಡಿ ಸ್ವಾತಂತ್ರ್ಯ ತಂತಾನೆ ಬರುತ್ತೆ ಅಂತ. ಎಷ್ಟು ಅದ್ಭುತವಾಗಿರುವಂತ ಮಾತು. ನಾವಿನ್ನೂ ಅದಕ್ಕೆ ಸಿದ್ಧವಾಗಿಲ್ಲ ಅನ್ನೋದನ್ನ ಸ್ವಾಮಿ ವಿವೇಕಾನಂದರು ಅತ್ಯಂತ ಸ್ಪಷ್ಟ ದನಿಯಲ್ಲಿ ಅದನ್ನ ಮುಟ್ಟಿಸಿದ್ರು ಅಂತ. ಹಾಗಿದ್ಮೇಲೆ ಅದನ್ನು ಸಿದ್ಧ ಮಾಡೋದ್ರ ಹೊಣೆಗಾರಿಕೆ ಯಾರದು? ಆ ಹೊಣೆಗಾರಿಕೆ ಸ್ವಾಮಿ ವಿವೇಕಾನಂದರು ಸ್ವತಃ ತಮ್ಮ ಹೆಗಲ ಮೇಲೆ ತಾವೇ ಹೊತ್ತು. ಮಿತ್ರ, ವಿವೇಕಾನಂದರ ಬದುಕಿನ ಆ ಕೆಲವು ಘಟನೆಗಳು ಬಹಳ ಸುಂದರವಾಗಿರುವಂಥದ್ದು. ಸ್ವಾಮಿ ವಿವೇಕಾನಂದರ ರಾಷ್ಟ್ರೀಯತೆಯ ತುಡಿತ ಎಷ್ಟಿತ್ತು ಅನ್ನೋದನ್ನ ಬಹುಶಃ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. 1901ನೇ ಇಸ್ವಿನಲ್ಲಿ ಬಹುಶಃ ತಿಲಕರನ್ನ ಭೇಟಿ ಮಾಡಿದ 10 ವರ್ಷಗಳ ನಂತರ 1901ರಲ್ಲಿ ತಿಲಕರು ಬಂಗಾಳಕ್ಕೆ ಅಧಿವೇಶನಕ್ಕೆ, ಕಲ್ಕತ್ತಾಕ್ಕೆ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಿರ್ತಾರೆ. ಅವರಿಗೆ ಇಲ್ಲೇ ಬೇಲೂರು ಮಠದಲ್ಲಿ ವಿವೇಕಾನಂದರಿದ್ದಾರೆ ಅಂತ ಗೊತ್ತಾದಾಗ ಅವರು ನೋಡ್ಲಿಕ್ಕೆ ಅಂತ ಹೋಗ್ತಾರೆ. ವಿವೇಕಾನಂದರು ಏನ್ ಮಾತನಾಡಿದ್ರಂತೆ ಗೊತ್ತಾ? ತಿಲಕರನ್ನು ತುಂಬಾ ಪ್ರೀತಿಯಿಂದ ಸ್ವಾಗತಿಸಿದ. ಯಾಕೆ ಪ್ರೀತಿಯಿಂದ ಸ್ವಾಗತಿಸಿದ್ರು ಅಂತಂದ್ರೆ, ತಿಲಕರು ರಾಷ್ಟ್ರೀಯತೆಯ ಪುನರುಜ್ಜೀವನಕ್ಕೆ ಒಂದು ಕೆಲಸ ಮಾಡ್ತಿದ್ದಾರಲ್ಲ, ಆ ಪ್ರೀತಿಯಿಂದ ತಿಲಕರನ್ನ ಸ್ವಾಗತಿಸಿದಂತ ಸ್ವಾಮಿ ವಿವೇಕಾನಂದರು ತಿಲಕರಿಗೆ ಹೇಳಿದ್ರಂತೆ, ತಿಲಕರೇ, ನಂದು ಮತ್ತು ನಿಮ್ ಪೊಸಿಷನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ನೀವು ಬೇಲೂರು ಮಠಕ್ಕೆ ಬಂದ್ಬಿಡಿ, ನಿಮ್ ಜಾಗದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ. ಈ ತುಡಿತವನ್ನು ಇಮ್ಯಾಜಿನ್ ಮಾಡಿ ಹೇಗಿದ್ದಿರಬಹುದು. ಸ್ವಾಮಿ ವಿವೇಕಾನಂದರು ಬೇಲೂರು ಮಠಕ್ಕೆ ಹೋಗಿ ಬೇಲೂರು ಮಠದಿಂದ ತಾನೂ ಈ ಸ್ವಾತಂತ್ರ್ಯದ ಹೋರಾಟದಲ್ಲಿ ನೇರ ಪಾತ್ರದಲ್ಲಿ ಮಗ್ನವಾಗಬೇಕು ಅಂತ ಕೇಳ್ಕೊಳ್ತಾರಲ್ಲ, ಆ ತುಡಿತ ತೀವ್ರವಾಗಿತ್ತು. ಒಂದು ಘಟನೆಯಲ್ಲಂತೂ ಶಾರದಾ ಮಾತೆಯವರು ಒಂದು ಮಾತನ್ನು ಹೇಳ್ತಾರೆ. ಸ್ವಾತಂತ್ರ್ಯದ ತೀವ್ರ ಘಟ್ಟ ಮುಟ್ಟಿದಾಗ, ಸ್ವಾತಂತ್ರ್ಯದ ಆ ಹೋರಾಟ ತೀವ್ರ ಘಟ್ಟ ಮುಟ್ಟಿದಾಗ ಶಾರದಾ ಮಾತೆಯವರು ಒಂದು ಮಾತು ಹೇಳ್ತಾರೆ. ಅದೇನು ಅಂತಂದ್ರೆ, ನಮ್ಮ ನರೇನ್ ಈಗೇನಾದ್ರೂ ಬದುಕಿದ್ದಿದ್ರೆ ಅವನು ಬ್ರಿಟಿಷರ ಜೈಲುಗಳಲ್ಲಿ ಇರ್ತಿದ್ದ ಅಂತ. ಯಾಕೆ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಆ ತೀವ್ರತೆ ಇತ್ತಲ್ಲ, ಅದು ಸಮಾಜದ ಮೇಲೆ ಎಂಥ ಪ್ರಭಾವ ಬೀರಿತ್ತು ಅಂತಂದ್ರೆ ಪ್ರತಿಯೊಬ್ಬರೂ ಕೂಡ ರಾಷ್ಟ್ರ ಕಾರ್ಯದ ತುಡಿತದಲ್ಲಿ ಮಗ್ನವಾಗಿದ್ರು ಅನ್ನೋದನ್ನ ಯಾವ ಕಾರಣಕ್ಕೂ ಅಲ್ಲಗಳೆಯಲಿಕ್ಕೆ ಸಾಧ್ಯ ಇಲ್ಲ. ಮಿತ್ರ, ಸ್ವಾಮಿ ವಿವೇಕಾನಂದರಿಗೆ ಈ ರಾಷ್ಟ್ರೀಯತೆಯ ತುಡಿತ ಈ ದೇಶವನ್ನ ಸುತ್ತಾಡುವಾಗ ಅದು ತೀವ್ರಗೊಂಡಿತ್ತು. ಆದ್ರೆ ಅಮೆರಿಕ ಯುರೋಪ್ಗಳನ್ನು ನೋಡಿ ಬಂದ ಮೇಲೆ ಸ್ವಾತಂತ್ರ್ಯ ಭಾರತದ ಅನಿವಾರ್ಯತೆ ಅನ್ನೋದು ಅರ್ಥ ಆಯ್ತು ಅಂತ. ಯಾಕೆ ಅಂತಂದ್ರೆ, ಒಂದು ಅಮೆರಿಕ ಯುರೋಪ್ನಲ್ಲಿ ಸ್ವಾತಂತ್ರ್ಯ ಇದೆ ಅಷ್ಟೇ ಅಲ್ಲದೆ ನಮ್ಮನ್ನ ಆಳ್ತೀವಿ ಅಂತ ಹೇಳಿಕೊಳ್ಳುವವರಿಗೆ ಇದನ್ನು ಆಳುವ ಯಾವ ಯೋಗ್ಯತೆಯೂ ಇಲ್ಲ ಅಂತ ಅವ್ರಿಗೆ ಅಲ್ಲಿ ನೋಡಿದ ಮೇಲೆ ಗೊತ್ತಾಯ್ತು. ವಿದೇಶದಲ್ಲಿ ತಿರುಗಾಡಿದಾಗಲೇ ಅವ್ರಿಗೆ ಅರ್ಥ ಆಗಿದ್ದು, ಭಾರತೀಯರು ಈ ಯುರೋಪಿಯನ್ರಿಗಿಂತ ಅಮೆರಿಕನ್ರಿಗಿಂತ ಸುಪೀರಿಯರ್ ಕ್ವಾಲಿಟಿಯ ಜನ, ಇವರನ್ನ ತುಳಿದಿಟ್ಕೊಂಡು ನಾವು ಅನಾಗರಿಕರು ಅಂತ ಹೇಳುವಂತ ಯಾವ ಅಧಿಕಾರವೂ ಇವ್ರಿಗಿಲ್ಲ ಅಂತ ಯಾವಾಗ ಸ್ವಾಮೀಜಿಗೆ ಅರ್ಥ ಆಯ್ತೋ, ಅವ್ರು ಆನಂತರ ಬೆಂಕಿ ಉಗುಳ್ಲಿಕ್ಕೆ ಶುರು ಮಾಡಿದ್ರು. ಅಲ್ಲಿವರೆಗೂ ಸ್ವಾಮೀಜಿ ಕೊಡ್ತಾ ಇದ್ದಂತ ಸ್ಪಿರಿಚುವಲ್ ಡೋಸೇಜ್, ಯಾವ ಡೋಸೇಜ್ನ ಮೂಲಕ ನಿಧಾನವಾಗಿ ಭಾರತೀಯರ ಪುನರುಜ್ಜೀವನ ಆಗಬೇಕು ಅಂತ ಪ್ರಯತ್ನ ಪಟ್ಟರೋ, ಅಮೆರಿಕ ಯುರೋಪ್ ಪ್ರವಾಸದಿಂದ ವಾಪಸ್ ಬಂದ ಮೇಲೆ ಅವರದನ್ನು ವೈಬ್ರೆಂಟ್ ಆಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸ್ವಾಮಿ ವಿವೇಕಾನಂದರ ಥಾಟ್ ಬಹಳ ಚೆನ್ನಾಗಿತ್ತು. ನಾನು ಅದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಂಗೆ ಗೊತ್ತಿಲ್ಲ ಪೂರ್ಣ ನಾನು ಹೇಳಬಲ್ಲೇನು, ಯಾಕಂದ್ರೆ ಸ್ವಾಮಿ ವಿವೇಕಾನಂದರನ್ನ ಅರಿತುಕೊಳ್ಳೋದು ಬಹಳ ಕಷ್ಟ. ನಾವು ಎಷ್ಟೆಷ್ಟು ಆಳಕ್ಕೆ ಹೋಗ್ತೀವೋ ಅಷ್ಟು ವಿಸ್ತಾರ ಆಗ್ತಾ ಹೋಗ್ತಾರೆ ಆ ಮನುಷ್ಯ. ಸ್ವಾಮಿ ವಿವೇಕಾನಂದರು ಅವ್ರು ಯಾವಾಗ್ಲೂ ಹೇಳೋರು, ಪ್ರತಿಯೊಂದು ರಾಷ್ಟ್ರಕ್ಕೂ ಅದರದ್ದೇ ಆದ ಒಂದು ಆತ್ಮ ಇದೆ ಅಂತ, ಒಂದು ಕೇಂದ್ರ ಇದೆ ಅಂತ.
ಯಾವ ರಾಷ್ಟ್ರ ಆ ಕೇಂದ್ರದಿಂದ ದೂರ ಸರಿಯುತ್ತೋ ಆ ರಾಷ್ಟ್ರ ತನ್ನನ್ನು ತಾನು ಪೂರ್ಣ ಪ್ರಮಾಣದಲ್ಲಿ ಕಳ್ಕೊಳ್ಳುತ್ತೆ ಅಂತ. ಅವರು ಪ್ರತಿಯೊಂದು ರಾಷ್ಟ್ರಕ್ಕೂ ಬೇರೆ 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 ವಿಚಾರಗಳನ್ನು ಹೇಳ್ತಾ ಹೋಗ್ತಾರೆ. ಒಂದೊಂದು ರಾಷ್ಟ್ರಕ್ಕೆ ಒಂದೊಂದು ಕೇಂದ್ರ ಇದೆ ಅಂತ. ಬ್ರಿಟಿಷರಿಗೆ ಒಂದು ಕೇಂದ್ರ ಇದೆ, ಅಮೆರಿಕನ್ರಿಗೆ ಒಂದು ಕೇಂದ್ರ ಇದೆ, ಪ್ರತಿಯೊಂದು ರಾಷ್ಟ್ರಕ್ಕೂ ಒಂದು ಕೇಂದ್ರ ಇದೆ. ಹಾಗೆ ನೀವು ಭಾರತದ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಅದು ಆಧ್ಯಾತ್ಮ, ಸ್ಪಿರಿಚುಯಾಲಿಟಿ ಮಾತ್ರ. ಸ್ಪಿರಿಚುಯಾಲಿಟಿಯಿಂದ ದೂರ ಬಂದ್ರೆ, ಆ ಕೇಂದ್ರದಿಂದ ದೂರ ಸರಿದ್ರೆ ಭಾರತ ಉಳ್ಕೊಳ್ಳಲ್ಲ. ಹೀಗಾಗಿ ಭಾರತವನ್ನ ಪುನರುಜ್ಜೀವನಗೊಳಿಸಬೇಕು ಅಂತಂದ್ರೆ ಇರೋದು ಏಕೈಕ ಮಾರ್ಗ ಆ ಕೇಂದ್ರದೆಡೆಗೆ ಭಾರತವನ್ನ ಎಳಕೊಂಡು ಬರಬೇಕು ಅಂತ. ಹೀಗಾಗಿ ಸ್ವಾಮೀಜಿ ತಮ್ಮ ಜೀವನದ ಮಿಷನ್ ಏನ್ ಮಾಡ್ಕೊಂಡ್ರು ಅಂತಂದ್ರೆ ಆ ಸ್ಪಿರಿಚುಯಾಲಿಟಿಯ ಕಡೆಗೆ ಭಾರತವನ್ನು ಎಳ್ಕೊಂಡು ಬರೋದು ಅಂತ. ಸ್ಪಿರಿಚುಯಾಲಿಟಿ ಅಂತಂದ್ರೆ ನಾವು ನೋಡುವಂತ ಈ ಆಡಂಬರ ಅಲ್ಲ, ದೇವರಿಗೆ ಅಲಂಕಾರ ಮಾಡೋದು ಅಥವಾ ದೇವರಿಗೆ ಆಭರಣಗಳನ್ನು ಏರಿಸಿ ಅದನ್ನು ನೋಡೋದಲ್ಲ. ಸ್ಪಿರಿಚುಯಾಲಿಟಿ ಅಂತಂದ್ರೆ ಅಂತರಂಗದಲ್ಲಿರುವಂತಹ ಭಗವಂತನನ್ನ ಗುರುತಿಸಿಕೊಳ್ಳೋದು. ಸ್ವಾಮೀಜಿಯ ಮಾತುಗಳಲ್ಲೇ ಹೇಳೋದಾದ್ರೆ ಡಿಸೈರ್ಗಳನ್ನ ಬಿಟ್ಟು ಸೀಕ್ ಮಾಡೋದು, ಡಿಸೈರ್ಗಳನ್ನ ಬಿಟ್ಟು ನಾವು ಹುಡುಕಾಟ ನಡೆಸುವಂತ ಪ್ರಯತ್ನ ಇರುತ್ತಲ್ಲ, ಆ ಪ್ರಯತ್ನ ಸ್ಪಿರಿಚುಯಾಲಿಟಿ ಅಂತ. ಡಿಸೈರ್ಗಳನ್ನ ಬಿಡೋದು ಸುಲಭದ ಮಾತಲ್ಲ. ಸೆಲ್ಫ್ಲೆಸ್ ಆಕ್ಟಿವಿಟಿ ಸುಲಭ ಸಾಧ್ಯವಾಗಿರುವಂತ ಮಾತಲ್ಲ. ನಾವೊಂದು ಸಣ್ಣ ಕೆಲಸ ಮಾಡಿದ್ರು ಅದರಿಂದ ಏನಾದ್ರೂ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ, ಮತ್ತು ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಸಿಕ್ಕಿದಾಗ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಈ ಖುಷಿಯನ್ನ ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ಆದ್ರೆ ವಿವೇಕಾನಂದರು ಹೇಳ್ತಾರೆ, ಭಾರತೀಯ ತನ್ನ ಆತ್ಮದ ಕಡೆಗೆ ಹೋಗಬೇಕು ಅಂತಂದ್ರೆ ಆತ ಸೆಲ್ಫ್ಲೆಸ್ ಆಕ್ಟಿವಿಟಿಯಲ್ಲಿ ಮಗ್ನವಾಗಬೇಕು ಅಂತ. ಯಾವಾಗ ಸೆಲ್ಫ್ಲೆಸ್ ಆಕ್ಟಿವಿಟಿಯಲ್ಲಿ ಮಗ್ನವಾಗ್ತಾನೋ ಕೇಂದ್ರದ ಕಡೆಗೆ ಬರ್ಲಿಕ್ಕೆ ಶುರುವಾಗ್ತಾನೆ, ಆಗ ಭಾರತೀಯ ಪರಂಪರೆ ಸಂಸ್ಕೃತಿಗಳು ಅವನನ್ನ ವ್ಯಾಪಕವಾಗಿ ಹಿಡಿದಿಟ್ಕೊಳ್ತವೆ. ಅದು ಪುನರುಜ್ಜೀವನಕ್ಕೆ ಕಾರಣವಾಗುತ್ತೆ ಅಂತ ಸ್ವಾಮೀಜಿ ಕಲ್ಪನೆ ಕಟ್ಕೊಂಡಿದ್ರು. ಈ ಆಧಾರದ ಮೇಲೆ ಸ್ವಾಮಿ ವಿವೇಕಾನಂದರು ಈ ದೇಶದ ರಾಜರುಗಳನ್ನ ಭೇಟಿ ಮಾಡ್ತಾರಲ್ಲ ಮಿತ್ರರೆ, ನನಗಿದನ್ನು ಯಾವಾಗ್ಲೂ ಹೇಳಬೇಕಾದ್ರೆ ಒಂದು ಸಂತೋಷ ಇದೆ. ಅದೇನು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಈ ರಾಜರುಗಳನ್ನ ಅದು ನೀವು ರಾಜಸ್ಥಾನ್ ಇರ್ಬೋದು, ಗುಜರಾತ್ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಕೊನೆಗೆ ಕರ್ನಾಟಕಕ್ಕೆ ಬಂದಾಗ ಮೈಸೂರು ಮಹಾರಾಜರನ್ನ ಭೇಟಿ ಮಾಡಿದ್ದಿರ್ಬೋದು, ತಮಿಳುನಾಡಿನಲ್ಲಿ ಅನೇಕ ರಾಜರುಗಳನ್ನ ಭೇಟಿ ಮಾಡಿದ್ದಿರಬಹುದು. ಸಾಮಾನ್ಯವಾದ ಮಾತಲ್ಲ. ಈ ರಾಜರುಗಳೊಂದಿಗೆ ಏನ್ ಮಾತನಾಡಿದ್ದಾರೆ ಎನ್ನುವಂತ ಡಿಸ್ಕಷನ್ ಪೂರ್ತಿ ಡಿಸ್ಕ್ಲೋಸ್ ಆಗ್ಲಿಲ್ಲವಾದರೂ ಕೂಡ ಸಹಜವಾಗಿ ಆ ರಾಜರುಗಳಲ್ಲಿರುವಂತ ನ್ಯೂನತೆನೆಲ್ಲ ಕೆದಕಿ ತೆಗೆದು ಅವರಲ್ಲಿರುವಂತ ಪಶ್ಚಿಮದ ಓಲೈಕೆಯ ಭಾವನೆಯನ್ನ ಕಿತ್ತು ಬಿಸುಟು ರಾಷ್ಟ್ರೀಯತೆಯನ್ನು ತುಂಬುವಂತ ಪ್ರಯತ್ನವನ್ನ ಡೆಫಿನೆಟ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ್ರು. ಯಾವ ಕೆಲಸವನ್ನ 1857ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾನಾ ಸಾಹೇಬ ರಾಜರುಗಳಿಗೆ ಪತ್ರವನ್ನು ಬರೆಯುವ ಮೂಲಕ ಮಾಡಿದ್ನೋ, ಸ್ವಾಮಿ ವಿವೇಕಾನಂದರು ಒಬ್ಬ ಸ್ಪಿರಿಚುವಲ್ ಲೀಡರ್ ಆಗಿ ಆ ರಾಜರುಗಳೊಂದಿಗೆ ಇದ್ದುಕೊಂಡು ಅವರು ಈ ಕೆಲಸವನ್ನ ಮಾಡ್ತಾ ಇದ್ರು ಅಂತ. ನನಗೆ ಕೊಲ್ಲಾಪುರದ ರಾಜನೊಂದಿಗೆ ಸ್ವಾಮಿ ವಿವೇಕಾನಂದರು, ಅದು ಪೂನಾದಲ್ಲಿ ಇವರನ್ನ ಭೇಟಿ ಮಾಡಿದ ನಂತರ, ತಿಲಕರ ಜೊತೆಗೆ ಕಾಲ ಕಳೆದ ನಂತರ ಕೊಲ್ಲಾಪುರದ ರಾಜನೊಂದಿಗೆ ಬರ್ತಾರೆ. ಕೊಲ್ಲಾಪುರದ ರಾಜನಲ್ಲೂ ಕೂಡ ಈ ತರದೊಂದು ತುಳಿತವನ್ನ ಸ್ವಾಮಿ ವಿವೇಕಾನಂದರು ಏನ್ ತುಂಬ್ತಾರಲ್ಲ ಅದು ಅಪರೂಪದ್ದು. ನಾನು ಇದನ್ನ ನಿಮ್ಗೆ ಹೇಳಬೇಕಾದ್ರೆ ಒಂದೇ ಒಂದು ಮಾತನ್ನು ಹೇಳಬೇಕು. 1905ರಲ್ಲಿ ಬಂಗಾಳದ ವಿಭಜನೆ ಮಾಡಿದ್ರು ಬ್ರಿಟಿಷರು. ಯಾಕೆ ವಿಭಜನೆ ಮಾಡಿದ್ರು ಅಂತಂದ್ರೆ ಹಿಂದೂ ಮತ್ತು ಮುಸಲ್ಮಾನರನ್ನ ಅವರಿಬ್ಬರನ್ನು ಸೆಪರೇಟ್ ಮಾಡಿ ಒಂದು ದೊಡ್ಡ ಕಂದಕವನ್ನು ಸೃಷ್ಟಿಸಬೇಕು, ಆ ಮೂಲಕ ಪರ್ಮನೆಂಟ್ಲಿ ಭಾರತದಲ್ಲಿ ಆಳ್ವಿಕೆ ಮಾಡಬೇಕು ಅಂತ. ಸ್ವಾಮಿ ವಿವೇಕಾನಂದರು ಆಗಿಲ್ಲ. ಸ್ವಾಮಿ ವಿವೇಕಾನಂದರು ತೀರಿಕೊಂಡಿದ್ದು 1902ರಲ್ಲಿ. 1905ರಲ್ಲಿ ಬಂಗಾಳದ ವಿಭಜನೆ ಆಯಿತು. 1911ರಲ್ಲಿ ಬಂಗಾಳದ ವಿಭಜನೆ ಕ್ಯಾನ್ಸಲ್ ಆಯಿತು. ಬ್ರಿಟಿಷರು ತಾವು ಮಾಡಿರುವಂತಹ ಒಂದು ಕಾನೂನನ್ನ ವಾಪಸ್ ತೆಗೆದುಕೊಂಡು ಹೆಚ್ಚು ಕಡಿಮೆ ಅಪಾಲಜಿ ಕೇಳೋ ಮಟ್ಟಿಗೆ ಬಂದ್ಬಿಟ್ಟಿದ್ರು. ಆ ಪರಿ ಒಂದು ರಾಷ್ಟ್ರೀಯತೆ ಅದು ಅಪರೂಪದ ಸಂಗತಿ. ಆದ್ರೆ ಬ್ರಿಟಿಷರಿಗೆ ಗಾಬರಿ ಆಗಿದ್ದು ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಆಂದೋಲನ ಅದು ಬಂಗಾಳದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ, ಅದು ಪಂಜಾಬ್ ಇರಬಹುದು, ಮಹಾರಾಷ್ಟ್ರ ಇರಬಹುದು, ಕರ್ನಾಟಕ ಇರಬಹುದು, ಕೇರಳ, ತಮಿಳುನಾಡು ಎಲ್ಲ ಕಡೆಗಳಲ್ಲೂ ಕೂಡ ಇದು ವ್ಯಾಪಕವಾಗಿ ಏನ್ ನಡೀತು, ಇದಕ್ಕೆ ಕಾರಣ ಏನು ಅಂತ ಅವರು ಹುಡುಕಾಟ ನಡೆಸುವಾಗ ಅವರಿಗೆ ಆಗ ಒಂದು ಕಮಿಟಿ ನೇಮಕ ಮಾಡಿದ್ರು. ಚಾರ್ಲ್ಸ್ ಟೆಗಾಟ್ ಅಂತ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಅವನು ಇಂಟೆಲಿಜೆನ್ಸ್ ಬ್ರಾಂಚಿನ SP ಆಗಿದ್ದಂತ ಆತನನ್ನ ವಿಶೇಷವಾದ ಅಧಿಕಾರವನ್ನು ಕೊಟ್ಟು ನೀನೀಗ ಇದನ್ನ ಹುಡುಕಾಟ ನಡೆಸಬೇಕು ಅಂತ ಕೇಳಿದ್ರು. ಯಾವಾಗ ಆತ ಪೂರ್ತಿ ದೇಶವನ್ನ ಸುತ್ತಾಡಿ ಅದರ ವಿವರಣೆಯನ್ನ ತಗೊಂಡು ಬಂದು ಗಾಬರಿ ಆಗುವಂತ ವಿವರಣೆಯನ್ನು ಕೊಡ್ತಾನೆ. ಆತ ಹೇಳ್ತಾನೆ 1914 ಏಪ್ರಿಲ್ 22ಕ್ಕೆ ಟೆಗಾಟ್ನ ರಿಪೋರ್ಟ್ ಪ್ರೆಸೆಂಟ್ ಆಯ್ತು. ಆ ರಿಪೋರ್ಟ್ ಅಲ್ಲಿ ಟೆಗಾಟ್ ಹೇಳ್ತಾನೆ, ಇಡೀ ದೇಶವನ್ನ ಏಕರಸವಾಗಿ ಬಂಧಿಸಿದ್ದು ಒಬ್ಬ ಸನ್ಯಾಸಿ ಮತ್ತು ಆತ ಸ್ವಾಮಿ ವಿವೇಕಾನಂದ ಅಂತ. ಅಲ್ಲಿಗೆ ನಿಲ್ಸಲ್ಲ ಟೆಗಾಟ್. ವಿವೇಕಾನಂದರು ಎಂತವರು ಅಂತಂದ್ರೆ ತಾವು ಮಾತ್ರ ತಿರುಗಾಡಿಕೊಂಡು ಮುಗಿಸ್ಬಿಡ್ಲಿಲ್ಲ, ಒಂದು ದೊಡ್ಡ ಆರ್ಗನೈಸೇಷನ್ ನಿರ್ಮಾಣ ಮಾಡಿದ್ದಾರೆ. ಹಳ್ಳಿಗಳಲ್ಲೂ ಮೂಲೆ ಮೂಲೆಗಳಲ್ಲೂ ಈ ಆರ್ಗನೈಸೇಷನ್ ಕೆಲಸ ಮಾಡ್ತಿದೆ. ಆ ಆರ್ಗನೈಸೇಷನ್ ಈ ದೇಶದ ಸಾವಿರಾರು ಜನರಿಗೆ ಕ್ರಾಂತಿಕಾರಿತ್ವದ ಚಿಂತನೆಯನ್ನು ಉಣಬಡಿಸ್ತಿದೆ ಅಂತ. ಆತ ಎಲ್ಲಿವರೆಗೂ ಹೇಳ್ತಾನೆ ಅಂತಂದ್ರೆ ಐದರ್ ಅಲ್ಲಿನ ಸನ್ಯಾಸಿಗಳೇ ಕ್ರಾಂತಿಕಾರಿಗಳು
ಅಥವಾ ಕ್ರಾಂತಿಕಾರಿಗಳು ಮುಂದಿನ ದಿನಗಳಲ್ಲಿ ಅಲ್ಲಿನ ಸನ್ಯಾಸಿಗಳಾಗ್ತಾರೆ ಅಂತ ಆತ ಒಂದು ಮಾತನ್ನು ಕೂಡ ಅದರಲ್ಲಿ ಸೇರಿಸಿದ. ಇನ್ನೊಂದು ಮಾತನ್ನು ಆತ ಬಹಳ ಚೆನ್ನಾಗಿ ಹೇಳ್ತಾನೆ. ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಪ್ರಾಬಬಲಿ ಆಗ ಇದ್ದಿದ್ದು ಏನು ರಾಮಕೃಷ್ಣ ಆಶ್ರಮದ ಒಟ್ಟಾರೆ ಬ್ರಾಂಚಸ್ ಬಹಳ ಏನಿಲ್ಲ. ಆತ ಹೇಳ್ತಾನೆ ಕೈ ಬೆರಳೆಣಿಕೆ ಎಷ್ಟು ಬ್ರಾಂಚಸ್ ಇವೆ ಅವರದ್ದು. ಆದರೆ ರಾಮಕೃಷ್ಣ ವಿವೇಕಾನಂದರ ಹೆಸರಲ್ಲಿ ಹಳ್ಳಿಯಲ್ಲೂ ಕೂಡ ಮಶ್ರೂಮ್ಗಳಂತೆ ಸಂಘಟನೆಗಳು ಬೆಳೆದಿವೆ. ಇದು ಹೇಳ್ತಿರೋದು ಯಾರೋ ಭಾರತೀಯ ಅಲ್ಲ, ಚಾರ್ಲ್ಸ್ ಟೆಗಾರ್ಟ್, ಒಬ್ಬ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, SP ಇಂಟೆಲಿಜೆನ್ಸ್ ಬ್ರಾಂಚ್ಗೆ ಸೇರಿದವನು ಹೇಳುವಂತ ಮಾತು. ಆತ ಹೇಳ್ತಾನೆ ಮಶ್ರೂಮ್ಗಳ ತರ ಎಲ್ಲ ಕಡೆ ಈ ಸಂಘಟನೆಗಳು ಬೆಳೆದು ನಿಂತಿವೆ. ಈ ಸಂಘಟನೆಗಳು ವಿವೇಕಾನಂದರ ಜಯಂತಿಯನ್ನ, ರಾಮಕೃಷ್ಣರ ಜಯಂತಿಯನ್ನ ಮಾಡ್ತವೆ. ಅದು ಮೇಲ್ನೋಟಕ್ಕೆ ಮಾತ್ರ, ಅದರ ಒಳಗೆಲ್ಲ ಜನರನ್ನ ಜಾಗೃತಿಗೊಳಿಸ್ತಾ ಇರುವಂತ ಕೆಲಸ ನಡೀತಾ ಇದೆ. ಈ ಕಾರಣಕ್ಕೋಸ್ಕರ ಈ ದೇಶದಲ್ಲಿ ಒಂದು ನ್ಯಾಷನಲ್ ಅವೇಕನಿಂಗ್ ಅಂತ ಏನ್ ಕರಿತೀವಿ ಅದು ಉದ್ದಕ್ಕೂ ಆಗಿದೆ ಅಂತ. ಅಬ್ಸಲ್ಯೂಟ್ಲಿ ರೈಟ್. ಆತ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡ. ಮೇ ಬಿ ಅವರು ಈ ಸನ್ಯಾಸಿಯನ್ನ ಆತ ಬದುಕಿದ್ದಾಗ ಅರ್ಥೈಸಿಕೊಳ್ಳೋದ್ರಲ್ಲಿ ಸೋತೋಗಿದ್ರು. ಆದ್ರೆ ಬ್ರಿಟಿಷರು ಹಂಗೇನಾದ್ರು ಆಗಿದ್ದಿದ್ರೆ ಬಿಡ್ತಿರ್ಲಿಲ್ಲ. ಹಾಗಾದ್ರೆ ಸುಮ್ಮನೆನೂ ಇರಲಿಲ್ಲ. ವಿವೇಕಾನಂದರ ಹಿಂದೆ ಗೂಢಚಾರಿ ಯಾವಾಗ್ಲೂ ತಿರುಗಾಡ್ತಾ ಇದ್ರು. ವಿವೇಕಾನಂದರು ಎಲ್ಲಾದ್ರೂ ಹೋದ್ರೆ ಕೆಲವೊಂದ್ಸಲ ಬೋರ್ಡ್ ಹಾಕಿರ್ತಿದ್ರಂತ. ವಿವೇಕಾನಂದರು ಬೆಳಗಾವಿಗೆ ಬಂದಾಗ ಹೇಳ್ತಾರೆ ಅದನ್ನ, ನಾನು ಹೋದಾಗ ಬೋರ್ಡ್ ಹಾಕಿರ್ತಿದ್ರು, ಸಾಧುಸ್ ಅಂಡ್ ಥೀವ್ಸ್ ಆರ್ ನಾಟ್ ಅಲೌಡ್ ಅಂತ. ಸಾಧುಗಳನ್ನ ಕಳ್ಳರು ಅಂತ ಕರೆಯುವಂತದ್ದು. ಹಾಗೆ ಕರೆದು ವಿವೇಕಾನಂದರ ಹಿಂದೆ ಬೆನ್ನಟ್ಟಿ ಹೋಗ್ತಿದ್ರಂತೆ. ವಿವೇಕಾನಂದರ ಹತ್ರ ಗಾಂಜಾ ಇದ್ರೆ ಕೊಡು, ಅದಿದ್ರೆ ಕೊಡು ಅಂತ ಕೇಳ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಕೂಡ ನಡೀತಿತ್ತು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಇಲ್ಲಿಗೆ ಮುಗಿಯಲ್ಲ. ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿ ಖ್ಯಾತರಾಗಿ ಬಂದ ನಂತರ ವಿವೇಕಾನಂದರ ಹಿಂದೆ ಗೂಢಚರ್ಯ ಬ್ರಿಟಿಷರು ನಡೆಸ್ತಾ ಇದ್ರು. ಈ ಮನುಷ್ಯ ಮಾತ್ರ ಏನೋ ಮಾಡ್ಲಿಕ್ಕೆ ಹೊರಟಿದ್ದಾನೆ ಅಂತ ಅನುಮಾನ ಇತ್ತು ಅವರಿಗೆ. ಆದ್ರೆ ಸ್ವಾಮಿ ವಿವೇಕಾನಂದರ ಬದುಕು ಎಷ್ಟು ಸರಳವಾಗಿತ್ತು ಅಂತಂದ್ರೆ ಆ ಅನುಮಾನ ಖಾತ್ರಿ ಪಡಿಸ್ಕೊಳ್ಳೋ ಪರಿಸ್ಥಿತಿ ಇರಲಿಲ್ಲ. ಸ್ವತಃ ಅಕ್ಕ ನಿವೇದಿತಾ ಒಮ್ಮೆ ಹೇಳ್ತಾಳೆ. ಏನ್ ಹೇಳ್ತಾಳೆ ಗೊತ್ತೇನು? ಈ ಬ್ರಿಟಿಷರಿಗೆ ತಲೆ ಕೆಟ್ಟಿದೆ, ಈ ಸನ್ಯಾಸಿಯ ಹಿಂದೆ ಇವರು ಒಬ್ಬ ಇವನನ್ನು ಕಳಿಸ್ತಾ ಇದ್ದಾರೆ, ಗೂಢಚಾರನ ಕಳಿಸ್ತಾ ಇದ್ದಾರೆ, ಇವರಿಗೆ ನಾಚಿಕೆ ಆಗಬೇಕು ಎನ್ನುವಂತ ಮಾತುಗಳನ್ನ ಅಕ್ಕ ನಿವೇದಿತಾ ಆಡ್ತಾಳೆ. ಮಿತ್ರ, ವಿವೇಕಾನಂದರ ಪ್ರಭಾವ ಹೆಂಗಿತ್ತು ಅಂತಂದ್ರೆ, ಟೆಗಾರ್ಟ್ ಹೇಳ್ತಾನೆ, ಬಂಗಾಳದಲ್ಲಿ ಹಚ್ಚಿರುವ ಈ ಬೆಂಕಿ ಪಂಜಾಬಿಗೆ ಹಬ್ಬಿದೆ, ಅದು ಮಹಾರಾಷ್ಟ್ರಕ್ಕೂ ಹಬ್ಬಿದೆ, ದೇಶದ ಎಲ್ಲ ಕಡೆ ಉರಿಯುವಂತೆ ಹಬ್ತಾ ಇದೆ ಅಂತ ಟೆಗಾರ್ಟ್ ರಿಪೋರ್ಟ್ ಕೊಡ್ತಾನೆ. ಈ ರಿಪೋರ್ಟ್ ಕೊಟ್ಟ ಮೇಲೆ ತುಂಬಾ ಚರ್ಚೆ ನಡೆಯುತ್ತೆ ರಾಮಕೃಷ್ಣ ಮಿಷನ್ ಮೇಲೆ. ರಾಮಕೃಷ್ಣ ಮಿಷನ್ ನ ಬ್ಯಾನ್ ಮಾಡಬೇಕಂತೆಲ್ಲ ಪ್ರಯತ್ನ ಆಗುತ್ತೆ. ಅವತ್ತಿನ ವೈಸ್ ರಾಯ್ ರಾಮಕೃಷ್ಣ ಮಿಷನ್ ನ ಬ್ಯಾನ್ ಮಾಡೋ ಆರ್ಡರ್ಗೆ ಸೈನ್ ಮಾಡಲ್ಲ. ಯಾಕೆ ಗೊತ್ತಾ? ವಿವೇಕಾನಂದರ ಬೌದ್ಧಿಕ ಸಾಮರ್ಥ್ಯ ಎಂತದ್ದು ಅಂತ ಇಲ್ಲಿ ಅರ್ಥ ಆಗುತ್ತೆ. ಆ ವೈಸ್ ರಾಯ್ ಏನ್ ಹೇಳ್ತಾನೆ ಅಂತಂದ್ರೆ, ಅಕಸ್ಮಾತ್ ಅವನು ಹೇಳಿದ ಉಲ್ಲೇಖಗಳೇನು ಅಂತಂದ್ರೆ, ಅಕಸ್ಮಾತ್ ನಾವೇನಾದ್ರೂ ಈ ಆರ್ಗನೈಸೇಷನ್ ನ ಬ್ಯಾನ್ ಮಾಡಿದ್ರೆ ಇದರ ಪ್ರಭಾವ ಅಮೆರಿಕ, ಯುರೋಪ್ ಅಲ್ಲಿ ಇದೆಯಲ್ಲ, ಅಲ್ಲಿ ವಿವೇಕಾನಂದರ ಏನ್ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಕೆಟ್ಟ ಮೆಸೇಜ್ ಹೋಗುತ್ತೆ, ನಮ್ಮ ವಿರುದ್ಧ ಕೆಟ್ಟ ಚಿಂತನೆಗಳು ಬರ್ತವೆ, ನಮ್ಮ ಹತ್ರ ಯಾವ ಪ್ರೂಫು ಇಲ್ಲ ವಿವೇಕಾನಂದರ ವಿರುದ್ಧ, ಇದನ್ನ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಬ್ಯಾನ್ ಮಾಡಲ್ಲ ಅಂತ. ವಿವೇಕಾನಂದರು ಅಷ್ಟು ರಾಜರನ್ನ ಭೇಟಿ ಮಾಡಿದ್ದು, ವಿದೇಶಗಳಲ್ಲಿ ಅಷ್ಟು ತಿರುಗಾಟ ನಡೆಸಿ ಆ ಜನರನ್ನ ತನ್ನ ಪ್ರಭಾವಕ್ಕೆ ಒಳಪಡಿಸಿದ್ದು ಎಷ್ಟು ಉಪಯೋಗಕ್ಕೆ ಬಂತು ಅಂತ ಆನಂತರದ ದಿನಗಳಲ್ಲಿ ಗೊತ್ತಾಗುತ್ತೆ. ಇದರ ಬಗ್ಗೆ ಎಲ್ಲ ಚರ್ಚೆ ನಡೆಯುವಾಗ ರಾಮಕೃಷ್ಣಾಶ್ರಮದ ಸಂತರೊಬ್ಬರು ಸ್ವಾಮಿ ಲೋಕೇಶ್ವರಾನಂದರು ಅವ್ರು ಏನ್ ಹೇಳ್ತಾರೆ ಗೊತ್ತೇನು? ಅಫ್ಕೋರ್ಸ್ ಅವರ ತಮ್ಮ ಒಂದು ಕೃತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ ಇದನ್ನ ಲೋಕೇಶ್ವರಾನಂದಜಿ. ಅವ್ರು ಹೇಳ್ತಾರೆ, ಅವತ್ತಿನ ದಿನಗಳಲ್ಲಿ ರಾಮಕೃಷ್ಣಾಶ್ರಮ ಪೊಲಿಟಿಕಲ್ ಕಾರ್ಯಕ್ರಮಗಳಲ್ಲಿ ಇನ್ವಾಲ್ವ್ ಆಗ್ತಿರ್ಲಿಲ್ಲ ಅನ್ನೋದು ನಿಜ. ಆದರೆ ಆಲ್ ರೌಂಡ್ ಡೆವಲಪ್ಮೆಂಟ್ ಆಫ್ ದ ನೇಷನ್ ಅದಕ್ಕೆ ಬೇಕಾಗಿದ್ದರಿಂದ ಏನು ಪೊಲಿಟಿಕಲ್ ಆಕ್ಟಿವಿಟೀಸ್ ನಡೆಯುತ್ತೋ ಅದರ ಮೇಲೆ ಇದರ ಪ್ರಭಾವ ಇರ್ತಿದ್ದು, ಪೊಲಿಟಿಕಲ್ ಆಕ್ಟಿವಿಟಿಯ ಪ್ರಭಾವ ಇದ್ರ ಮೇಲೂ ಇರ್ತಿದ್ದು, ಸುಳ್ಳಲ್ಲ, ಹಾಗಿದ್ದು ನಿಜ ಅಂತ. ಅಂದ್ರೆ ರಾಷ್ಟ್ರೀಯತೆಯ ಪುನರುಜ್ಜೀವನಕ್ಕೆ ವಿವೇಕಾನಂದರು ಮಾಡಿದ ಕೆಲಸ ಇದೆಯಲ್ಲ ಅತ್ಯದ್ಭುತವಾದ್ದು. ಇವತ್ತಿನ ಮಾತನ್ನ ಮುಗಿಸೋಕ್ಕಿಂತ ಮುಂಚೆ ಒಂದೇ ಒಂದು ಘಟನೆ ನಿಮ್ಗೆ ಹೇಳಬೇಕು. ಬಂಗಾಳದಲ್ಲಿ ಒಬ್ಬ ಶ್ರೇಷ್ಠ ಕ್ರಾಂತಿಕಾರಿ ಸೂರ್ಯಸೇನ್ ಅಂತ ಅವರ ಹೆಸರು. ಚಿತ್ತಗಾಂಗ್ನ ಕೇಸ್ನಲ್ಲಿ ಅವರು ಜೈಲಿನಲ್ಲಿದ್ರು. ಅವ್ರು ಜೈಲಲ್ಲಿರುವಾಗ ಪ್ರೀತಿಲತಾ ಒಡೆದಾರ್ ಅಂತ ಒಂದು ಹೆಣ್ಣು ಮಗಳಿಗೆ ಪತ್ರ ಬರೀತಾರೆ. ಆ ಪತ್ರ ಬರೆದು ಏನ್ ಹೇಳ್ತಾರೆ ಗೊತ್ತಾ? ಅದರಲ್ಲಿ, ನಾನು ನಿನ್ನ ನೋಡುವಾಗ ನನಗೆ ಖುಷಿ ಆಯ್ತು. ಯಾಕೆ ಅಂತಂದ್ರೆ ನಿನ್ನ ತೋಳಿನ ಮೇಲೆ ಸ್ವಾಮಿ ವಿವೇಕಾನಂದರ ಚಿತ್ರ ಇತ್ತು. ನಮ್ಮ ಕಾಲದ ಶ್ರೇಷ್ಠ ಸನ್ಯಾಸಿ ಆತ, ನಮ್ಮೊಳಗೆ ಹೊಸ ಜೀವವನ್ನು ಉದ್ದೀಪಿಸಬಲ್ಲಂತವ್ರ ಆತ. ಅವರನ್ನು ನೋಡಿದ್ಮೇಲೆ ನಂಗೆ ಸಮಾಧಾನ ಆಯ್ತು, ನೀನು ಸರಿಯಾದ ದಾರಿಯಲ್ಲಿದ್ದೀಯಾ ಅಂತ ಗೊತ್ತಾಯ್ತು ಅಂತ. ಒಬ್ಬ ಕ್ರಾಂತಿಕಾರಿ ಮತ್ತೊಬ್ಬ ಕ್ರಾಂತಿಕಾರಿಗೆ ಬರೆಯುವಂತ ಪತ್ರದಲ್ಲಿ ಈ ತರದ ಸಾಲುಗಳನ್ನ ಬರೀತಾರೆ ಅಂತಂದ್ರೆ ಯೋಚನೆ ಮಾಡಿ ವಿವೇಕಾನಂದರ ಪ್ರಭಾವ ಎಂಥದ್ದಿತ್ತು ಅಂತ. ಮಿತ್ರ, ಈ ರಾಷ್ಟ್ರದ ಅದಕ್ಕೋಸ್ಕರವೇ ತಿಲಕರು ತುಂಬಾ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದು, ಸ್ವಾಮಿ ವಿವೇಕಾನಂದರು ಭಾರತದ ಹೊಸ ರಾಷ್ಟ್ರೀಯತೆಯ ಜನಕ ಅಂತ. ಆ ಹೊಸ ರಾಷ್ಟ್ರೀಯತೆಯ ಜನಕನನ್ನ ಆರಾಧಿಸುವಂತ ಅವಕಾಶ ನಮ್ಗೆಲ್ಲರಿಗೂ ಸಿಕ್ಕಿದೆ. ಆ ಬಿರುಗಾಳಿ ಸಂತನ ಕುರಿತಂತೆ ಇನ್ನಷ್ಟು ವಿಚಾರಗಳನ್ನ ನಾನು ಮತ್ತೆ ಹಂಚಿಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.